ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇತ್ತು. ಇದೀಗ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. 5-6 ಸಚಿವರನ್ನ ಬಿಟ್ಟು ಉಳಿದ ಎಲ್ಲ ಮಂತ್ರಿಗಳಿಗೆ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಶೀಘ್ರದಲ್ಲೇ ಮೇಜರ್ ಆಪರೇಷನ್ ಆಗುತ್ತೆ. ಇನ್ನು ಕಳೆದ ಬಾರಿ ಸಚಿವ ಸ್ಥಾನದಿಂದ ಯಾರು ವಂಚಿತರಾಗಿದ್ರು ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಹಿರಿಯ ಸಚಿವರಿಗೂ ಕೂಡ ಖಾತೆ ಕಳೆದುಕೊಳ್ಳುವ ಭೀತಿ ಎದುರಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ವರದಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವೀಗ ಬಿತ್ತರ ಮಾಡ್ತಾ ಇದ್ದೀವಿ. ನೋಡಿ, ಕೆಲವು ಹಿರಿಯ ಶಾಸಕರು ಕೂಡ ಸಚಿವ ಸ್ಥಾನವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಿರಿಯ ಸಚಿವರು ಈಗಾಗಲೇ ಅವಕಾಶವನ್ನ ಪಡ್ಕೊಂಡಿದ್ರು. ಇನ್ನೂ ಕೆಲವು ಹಿರಿಯ ಶಾಸಕರಿದ್ದಾರೆ. ಅವರು ಕೂಡ ನಮ್ಮ ಹಿರಿತನ, ನಾವು ನಿರಂತರವಾಗಿ ಗೆದ್ದು ಬಂದಿರುವಂಥದ್ದು, ಜೊತೆಗೆ ಪಕ್ಷಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಇದೆಲ್ಲವನ್ನ ಗಮನಿಸಿ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸಚಿವ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿತಾ ಇದ್ರು. ಈ ನಡುವೆ ನಿರಂತರವಾಗಿ ಯಾವಾಗಪ್ಪ ಸಿಹಿ ಸುದ್ದಿ ಸಿಗತ್ತೆ, ಹೊಸಬರು ಯಾರಿದ್ದಾರೆ, ಯುವ ನಾಯಕರು ಯಾರಿದ್ದಾರೆ, ಜೊತೆಗೆ ಯಾರು ಅಸಮಾಧಾನಿತರಿದ್ದಾರೆ, ಯಾರು ಹಿರಿಯ ಶಾಸಕರು ಸಚಿವ ಸ್ಥಾನ ಸಿಗದೆ ಹೊರಗುಳಿದಿದ್ದಾರೆ, ಅವರಿಗೆ ಯಾವಾಗ ಸಿಗೋದು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇತ್ತು. ಸಿಹಿ ಸುದ್ದಿ ಯಾವಾಗ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇತ್ತು. ಆದರೆ ಕೊನೆಗೂ ಈಗ ಸಿದ್ದು ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಆಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ನಿಮ್ಮ ಫ್ರೀಡಂ ಟಿವಿಗೆ ಲಭ್ಯ ಆಗಿದೆ. ಯಾರ್ಯಾರಿಗೆ ಕೈ ಕೊಡ್ತಾರೆ, ಯಾರ್ಯಾರ ಕೈ ಹಿಡಿತಾರೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ, ಇದೆಲ್ಲವೂ ಕೂಡ ಈಗ ಫ್ರೀಡಂ ಟಿವಿಗೆ ಮಾಹಿತಿಗಳು ಲಭ್ಯವಾಗಿದೆ. ಹೀಗಾಗಿ ಯಾರು ಪ್ರಬಲ ಆಕಾಂಕ್ಷಿಗಳಿದ್ದಾರೆ, ಯಾರು ರೇಸ್ನಲ್ಲಿ ಇದ್ದಾರೆ, ಜೊತೆಗೆ ಯಾರ್ಯಾರು ಹಿರಿಯ ನಾಯಕರಿದ್ದಾರೆ ಅವರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಲೆಕ್ಕಾಚಾರವೂ ಕೂಡ ಇರುತ್ತೆ ಇಲ್ಲಿ ಜಾತಿಗತವಾಗಿ, ಜೊತೆಗೆ ಅವರ ಹಿಂದೆ ಇರುವಂತಹ ಮತ ಬ್ಯಾಂಕು, ಮತ್ತೊಂದೆಡೆ ಅವರು ಎಷ್ಟು ಬಾರಿ ಗೆದ್ದಿದ್ದಾರೆ, ಅವರ ಹಿರಿತನ, ಪಕ್ಷಕ್ಕೆ ಕೊಟ್ಟಿರುವ ಕೊಡುಗೆ, ಇದೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಭವಿಷ್ಯದ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ಸಚಿವ ಸ್ಥಾನಕ್ಕೆ ಮಣೆ ಹಾಕುವ ಸಾಧ್ಯತೆ ಇದೆ. ಹೀಗಾಗಿ ಈವರೆಗೆ ಇದ್ದಂತಹ ಗೊಂದಲಗಳಿಗೆ ಕೊನೆಗೂ ತೆರೆ ಬೀಳುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಮಾಹಿತಿಗಳು, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದಾರೆ, ಈಗ ಸಚಿವ ಸ್ಥಾನ ಬೇಕೇ ಬೇಕು ಅಂತ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇರುವಂತಹ ನಾಯಕರು, ಜೊತೆಗೆ ಯಾರ್ಯಾರಿಗೆ ಕೈ ಬಿಡಬಹುದು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯ ಆಗಿದೆ. ಇನ್ನು ರಹಸ್ಯವಾಗಿ ಸಭೆಗಳನ್ನು ಮಾಡುವಲ್ಲಿ ಹಿರಿಯ ಸಚಿವರು ಬ್ಯುಸಿಯಾಗಿದ್ದಾರೆ. ಈಗ ಮಂತ್ರಿಗಿರಿಗಾಗಿ 40ಕ್ಕೂ ಹೆಚ್ಚು ಶಾಸಕರು ಭರ್ಜರಿ ಲಾಬಿ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗದ ವೀರೇಂದ್ರ ಪಪ್ಪಿಗೆ ಬೇಳೂರು ಗೋಪಾಲಕೃಷ್ಣ, ರಿಜ್ವಾನ್ ಅರ್ಷದ್, ರಾಮದುರ್ಗ ಕ್ಷೇತ್ರದ ಅಶೋಕ್ ಪಟ್ಟಣ್, ಮಂಡ್ಯ ಶಾಸಕ ಗಣಿಗ ರವಿ, ಬೀಳಗಿ ಕ್ಷೇತ್ರದ ಜೆ.ಟಿ. ಪಾಟೀಲ್ ಅವರ ಹೆಸರು ಕೇಳಿಬರ್ತಾ ಇದೆ. ಹುನಗುಂದ ಕ್ಷೇತ್ರದ ವಿಜಯಾನಂದ ಕಾಶಪ್ಪನವರವರು, ಮಾಗಡಿ ಬಾಲಕೃಷ್ಣ, ಯಲಬುರ್ಗದ ಬಸವರಾಜ್ ರಾಯರೆಡ್ಡಿ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಶಿರಾ ಕ್ಷೇತ್ರದ ಟಿ.ಬಿ. ಜಯಚಂದ್ರ, ವಿರಾಜಪೇಟೆಯ ಪೊನ್ನಣ್ಣ, ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ, ಇಂಡಿ ಕ್ಷೇತ್ರದ ಯಶವಂತಗೌಡ ಪಾಟೀಲ್, ಕೊಳ್ಳೇಗಾಲದ ಎ.ಆರ್. ಕೃಷ್ಣಮೂರ್ತಿ ಅವರು, ಅರಸೀಕೆರೆಯ ಶಿವಲಿಂಗೇಗೌಡ ಅವರು, ಅಥಣಿಯ ಲಕ್ಷ್ಮಣ್ ಸವದಿ ಅವರು ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇದ್ದಾರೆ. ಇನ್ನು ಮುಸ್ಲಿಂ ಶಾಸಕರ ಪೈಕಿ ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಅವರು ಕೂಡ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರಂತೆ. MLC ಸಲೀಂ ಅಹಮದ್ ಅವರ ಮಧ್ಯೆಯೂ ಕೂಡ ಫೈಟ್ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಈಗಾಗಲೇ ಯಾರ್ಯಾರು ಹಿರಿಯ ನಾಯಕರಿದ್ದಾರೆ, ಹಿರಿತನ ಯಾರ್ಯಾರಿಗಿದೆ, ನಾವು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದೀವಿ ಸ್ವಾಮಿ, ನಿರಂತರವಾಗಿ ನಾವು ಗೆದ್ದು ಬಂದಿದ್ದೀವಿ, ನಮಗೆ ಅವಕಾಶ ಮಾಡಿಕೊಡ್ಲೇಬೇಕು ಅಂತ ಅವರು ಪಟ್ಟನ್ನು ಹಿಡಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಹಸ್ಯವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಂದರೆ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗೋದು, ಅಲ್ಲೂ ಕೂಡ ಅವರ ಜೊತೆ ಸಭೆ ನಡೆಸೋದು, ಮತ್ತೊಂದು ಕಡೆಯಲ್ಲಿ DCM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸೋದು, ಸಭೆಗಳನ್ನು ಮಾಡೋದು, ಅಲ್ಲೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದು. ಮತ್ತೊಂದು ಕಡೆ ದೆಹಲಿಗೂ ಕೂಡ ತೆರಳಿದ್ರು ಹಲವಾರು ನಾಯಕರು. ದೆಹಲಿ ಮಟ್ಟದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಒತ್ತಡವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಕೊನೆಗೂ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾವ ಮಾನದಂಡಗಳನ್ನ ಆಧಾರವಾಗಿ ಇಟ್ಟುಕೊಂಡು ಹೊಸಬರಿಗೆ ಹಾಗೂ ಹಿರಿಯರಿಗೆ ಅವಕಾಶವನ್ನ ಮಾಡಿಕೊಡಬಹುದು, ಯಾರ್ಯಾರಿಗೆ ಕೈ ತಪ್ಪಬಹುದು ಸಚಿವ ಸ್ಥಾನ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಕಳೆದ 2 ತಿಂಗಳಿಂದ ಕೂಡ ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಸಾಕಷ್ಟು ಹಿರಿಯ ಶಾಸಕರಾಗಿರ್ಬೋದು ಮತ್ತು ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಸತತ ಪ್ರಯತ್ನ ಮತ್ತು ಒತ್ತಡ ಹಾಕೋ ಕೆಲಸ ಕೂಡ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನ ರಾಜ್ಯ ವಿಚಾರದಲ್ಲಿ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಾಯಿಸ್ತಿದ್ರೆ, ಇನ್ನೊಂದ್ ಕಡೆ ನಾಯಕತ್ವ ಬದಲಾವಣೆ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಿದೆ. ಅದರಿಂದಾಗಿ ಯಾವುದಕ್ಕೂ ಕೂಡ ಕೈ ಹಾಕದೆ ಹೈಕಮಾಂಡ್ ತಟಸ್ಥವಾಗಿರೋಂಥದ್ದು. ಆದ್ರೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಶೀಘ್ರದಲ್ಲೇ ಸಹ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಂಬ ಚರ್ಚೆಯು ಕೂಡ ಕಾಂಗ್ರೆಸ್ ನಲ್ಲಿ ಕೇಳಿ ಬರ್ತಿದೆ. ಪ್ರಮುಖವಾಗಿ ಈಗಾಗಲೇ ದೆಹಲಿಗೆ 5 ರಿಂದ 6 ಶಾಸಕರು ಕೂಡ ಹೋಗಿರುವಂತದ್ದು ಕೃಷ್ಣ ಬೈರೇಗೌಡ ನೇತೃತ್ವದ. ಅಲ್ಲಿ ಕೂಡ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ಪ್ರಯತ್ನ ಕೂಡ ಮಾಡ್ತಾ ಇರೋಂಥದ್ದು. ಅದ್ರಲ್ಲಿ ಪ್ರಮುಖವಾಗಿ ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಅಶೋಕ್ ಪಟ್ಟಣ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತ ಬಾಲಕೃಷ್ಣ ಆಗಿರ್ಬೋದು, ಟಿ.ವಿ. ಜಯಚಂದ್ರ, ಪೊನ್ನಣ್ಣ, ಸುಬ್ಬಾರೆಡ್ಡಿ, ಇವರೆಲ್ಲರೂ ಕೂಡ ಸಚಿವ ಸಂಪುಟ ಸೇರ್ಪಡೆಗೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇರೋಂಥದ್ದು. ಈಗಾಗಲೇ ಸುಮಾರು 40 ಶಾಸಕರು ಕೂಡ ಮತ್ತೊಮ್ಮೆ ದೆಹಲಿಗೆ ಹೋಗಿ ಎಲ್ಲ ಪ್ರಯತ್ನಗಳನ್ನ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಮಾಡ್ತಾ ಇರೋಂಥದ್ದು. ಸುಮಾರು 26 ಅಥವಾ 27ನೇ ತಾರೀಕು ದೆಹಲಿಗೆ ಹೋಗಿ ವೇಣುಗೋಪಾಲ್ರನ್ನ ಭೇಟಿಯಾಗುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು 24ನೇ ತಾರೀಕು ನಂತರ ವಿದೇಶಿ ಪ್ರವಾಸ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಚರ್ಚೆ ಇದೆ. ಅದರಿಂದಾಗಿ ಈ ಬಾರಿ ವೇಣುಗೋಪಾಲ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಆದ್ರೆ ವೇಣುಗೋಪಾಲ್ ಸಚಿವ ಸಂಪುಟಕ್ಕೆ ಅವಕಾಶ ಕೊಡ್ತಾರಾ ಅಥವಾ ವಿದೇಶದಿಂದ ರಾಹುಲ್ ಗಾಂಧಿ ಆಗಮಿಸಿದ ನಂತರ ಎಲ್ಲವೂ ಕೂಡ ಬಗೆಹರಿಸ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು ಸಂತೋಷ್. ಈಗ ಮತ್ತೊಂದು ಕಡೆ ಹಲವಾರು ಶಾಸಕರು ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಹಿರಿಯರು ಅಸಮಾಧಾನಗೊಂಡಿದ್ರು. ಒಂದು ವೇಳೆ ಈ ಬಾರಿ ಏನಾದರೂ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗದೇ ಇದ್ರೆ ಆಗ ಮತ್ತಷ್ಟು ಅಸಮಾಧಾನ ಭುಗಿಲೇಳಬಹುದಾ? ಯಾಕಂದ್ರೆ ಕಾಂಗ್ರೆಸ್ ಕೂಡ ತುಂಬಾ ನಾಜೂಕಾಗಿ ಸಂಪುಟವನ್ನ ಮತ್ತೆ ಪುನರ್ರಚನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಹೀಗಾಗಿ ಎಲ್ಲ ಅಸಮಾಧಾನಗಳಿಗೆ ಫುಲ್ ಸ್ಟಾಪ್ ಹಾಕತ್ತಾ ಕಾಂಗ್ರೆಸ್ ಅಥವಾ ಅಸಮಾಧಾನ ತೀವ್ರವಾಗುತ್ತಾ ಅಂತ? ಸಂತೋಷ್, ಈಗಾಗಲೇ ಕ್ಷೇತ್ರವಾರು ಆಗಿರ್ಬೋದು ಮತ್ತು ಜಾತಿವಾರು ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತ ಅವರ ಆಯ್ಕೆಯಾದ ಕ್ರಮಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಅದೇ ರೀತಿ ಹೊಸದಾಗಿ ಆಯ್ಕೆ ಆಗಿದ್ದಾರೆ, 3 ಬಾರಿ 4 ಬಾರಿ ಆಯ್ಕೆ ಆಗಿದ್ದಾರೆ. ಇವೆಲ್ಲವೂ ಕೂಡ ಒಂದ್ ರೀತಿಯಾದ ಪಟ್ಟಿ ಸಿದ್ದರಾಮಯ್ಯ ತಯಾರು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಒಂದು ವೇಳೆ ಸಚಿವ ಸಂಪುಟಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿದ್ದೇ ಆದಲ್ಲಿ ಈ ಎಲ್ಲಾ ಆಧಾರದ ಮೇಲೂ ಕೂಡ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ. ಅದೇ ರೀತಿ ಈಗಿರುವಂತಹ ಸಚಿವರುಗಳ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಸಿದ್ದರಾಮಯ್ಯ ಪಡೆದಿದ್ದಾರೆ ಎಂಬ ಚರ್ಚೆಯು ಕೂಡ ಇರುವಂತದ್ದು. ಅಂದ್ರೆ ಯಾರ ಮೇಲೆ ಸಾಕಷ್ಟು ಆರೋಪಗಳಿಗೆ ಇದೆ, ಅಂದ್ರೆ ಭ್ರಷ್ಟಾಚಾರದ ಆರೋಪ ಆಗಿರ್ಬೋದು, ಮತ್ತೆ ಇಲಾಖೆಗಳಲ್ಲಿ ಕೆಲಸ ಆಗ್ತಿಲ್ಲ ಅಂತ ಆರೋಪ ಇರ್ಬೋದು, ಈ ರೀತಿಯ ಮತ್ತೆ ಯಾವುದೇ ಕೆಲಸಗಳು ಮಾಡದೆ ತಟಸ್ಥವಾಗಿ ಉಳಿದಿರುವಂತಹ ಸಚಿವರುಗಳಾಗಿರ್ಬೋದು, ಇವೆಲ್ಲವೂ ಬಗ್ಗೆ ಕೂಡ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಸಿದ್ದರಾಮಯ್ಯ ತಯಾರು ಮಾಡ್ತಿದ್ದಾರೆ, ಪಡೆದಿದ್ದಾರೆ ಎಂಬ ಚರ್ಚೆಯು ಕೂಡ ಇರುವಂತದ್ದು. ಇವೆಲ್ಲ ಆಧಾರದ ಮೇಲೂ ಕೂಡ ಹೊಸಬರಿಗೆ ಮತ್ತು 3-4 ಬಾರಿ ಆಯ್ಕೆಯಾದವರಿಗೂ ಕೂಡ ಸಚಿವ ಸ್ಥಾನ ಕೊಡುವ ನಿರ್ಧಾರವನ್ನ ಸಿದ್ದರಾಮಯ್ಯ ಮಾಡಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಕೊಡದೆ ಹೋದ್ರೆ ಇದು ಮತ್ತಷ್ಟು ಭುಗಿಲೇಳುವ ಸಾಧ್ಯತೆ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಅಧಿಕಾರಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗಿದೆ. ಬಾಕಿ ಇರುವಂತಹ 2 ವರ್ಷದಲ್ಲಾದ್ರೂ ಕೂಡ ನಮಗೆ ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಕೂಡ ಪಟ್ಟನ್ನ ಶಾಸಕರು ಹಿಡಿದಿರೋದ್ರಿಂದ ಇದು ಮತ್ತಷ್ಟು ಭುಗಿಲೆದ್ದುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಬಹಿರಂಗ ಹೇಳಿಕೆಗಳು ಕೂಡ ಕಾಂಗ್ರೆಸ್ ನಲ್ಲಿ ಬರ್ತವೆ ಮತ್ತು ಇದೆಲ್ಲವೂ ಕೂಡ ಪಕ್ಷಕ್ಕೆ ಮುಜುಗರ ತರ್ತದೆ ಮತ್ತು ಸಂಘಟನೆಯು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿಡುತ್ತಿದೆ. ಅದರಿಂದಾಗಿ ಇವೆಲ್ಲವೂ ಕೂಡ ಗಮನಿಸಿರುವಂತಹ ಹೈಕಮಾಂಡ್ ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆಗೆ ಅಥವಾ ನಾಯಕತ್ವ ಬದಲಾವಣೆಗೆ ಎರಡರಲ್ಲಿ ಯಾವುದೋ ಒಂದಕ್ಕೆ ಅವಕಾಶ ಕೊಡುವ ಸಾಧ್ಯತೆ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.